ರಾಜ್ಯ ಕಾಂಗ್ರೆಸ್ನಲ್ಲಿ ಪವರ್ ಪಾಲಿಟಿಕ್ಸ್ ಜೋರಾಗ್ಬಿಟ್ಟಿದೆ. ಸಿಎಂ ಡಿಸಿಎಂ ನಡುವಿನ ಕೋಲ್ಡ್ ವಾರ್ ತಾರಕಕ್ಕೇರಿದೆ. ಸಿದ್ದರಾಮಯ್ಯ ಚಕ್ರವ್ಯೂಹ ರಚನೆ ಮಾಡಿದ್ರೆ ಡಿಕೆ ಶಿವಕುಮಾರ್ ಚದುರಂಗದಾಟ ಶುರು ಮಾಡಿಬಿಟ್ಟಿದ್ದಾರೆ. ಈ ಕುರಿತ ಒಂದು ರಿಪೋರ್ಟ್ ನಿಮ್ಮ ಮುಂದೆ. ರಾಜ್ಯ ಕಾಂಗ್ರೆಸ್ನೊಳಗೆ ಕುರ್ಚಿ ಕದನ. ಸಿಎಂ ಚಕ್ರವ್ಯೂಹ, ಡಿಕೆಶಿ ಚದುರಂಗದಾಟ. ರಾಜ್ಯ ಕಾಂಗ್ರೆಸ್ನಲ್ಲಿ ನಡೆಯುತ್ತಿರುವ ಬಣ ರಾಜಕೀಯ ಮತ್ತೊಂದು ಮಜಲಿಗೆ ತಿರುಗಿದೆ. ಸಿದ್ದರಾಮಯ್ಯ ಮತ್ತು ಡಿಕೆಶಿ ಬಣಗಳ ನಡುವೆ ತಂತ್ರಕ್ಕೆ ಪ್ರತಿತಂತ್ರ, ಏಟಿಗೆ ಎದುರೇಟು ಪಾಲಿಟಿಕ್ಸ್ ನಡೀತಾ ಇದೆ. ಹೌದು, ಸಿದ್ದರಾಮಯ್ಯಗೆ ರಾಜ್ಯ ಕಾಂಗ್ರೆಸ್ನೊಳಗಡೆ ಬಿಗಿ ಹಿಡಿತವಿದೆ. ಬಹುತೇಕ ಶಾಸಕ ಸಚಿವರು ಸಿಎಂ ಹಾಕಿದ ಗೆರೆಯನ್ನ ದಾಟಲ್ಲ. ಅದೇ ರೀತಿ ಡಿಸಿಎಂ ಡಿಕೆ ಶಿವಕುಮಾರ್ಗೆ ಹೈಕಮಾಂಡ್ನಲ್ಲಿ ಮೇಲುಗೈ ಇದೆ. ಡಿಕೆಶಿಗೆ ಚುನಾವಣಾ ಚತುರ ಅಂತಾನೆ ಸ್ಟಾರ್ ಗಿರಿ ನೀಡಲಾಗಿದೆ. ಇದೇ ಕಾರಣಕ್ಕೆ ಸಿಎಂ ತಮ್ಮ ವರ್ಚಸ್ಸು ಹೆಚ್ಚು ಮಾಡಿಕೊಳ್ಳುವುದಕ್ಕೆ ಮುಂದಾದಾಗೆಲ್ಲ ಡಿಕೆ ಶಿವಕುಮಾರ್ ಹೈಕಮಾಂಡ್ ಮೂಲಕ ಬ್ರೇಕ್ ಹಾಕಿಸುತ್ತಿದ್ದಾರೆ. ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಾಗಿನಿಂದಲೂ ಎರಡು ಟೀಮ್ಗಳ ನಡುವೆ ಜಟಾಪಟಿ ನಡೆಯುತ್ತಲೇ ಇದೆ. ಯಾವ ಘಟನೆಗಳು ನಡೆದಿದೆ ಅಂತ ನೋಡೋದಾದ್ರೆ, ಘಟನೆ 1, ಸಾಹುಕಾರ್ ಟ್ರಿಪ್ಗೆ ಬ್ರೇಕ್. ದಸರಾ ಉದ್ಘಾಟನೆಯ ವೇಳೆ ಸಚಿವ ಸತೀಶ್ ತಮ್ಮ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿದ್ರು. ಒಂದಷ್ಟು ಶಾಸಕರನ್ನ ಒಟ್ಟುಗೂಡಿಸಿ ಮೈಸೂರು ಟ್ರಿಪ್ಗೆ ಪ್ಲಾನ್ ಮಾಡಿದ್ರು. ಈ ಮೂಲಕ ಶಾಸಕರ ಬೆಂಬಲ ನನಗಿದೆ ಎಂಬ ಸಂದೇಶ ರವಾನೆ ಮಾಡೋದಕ್ಕೆ ತಯಾರಿಯಲ್ಲಿದ್ರು. ಆದ್ರೆ ಇದಕ್ಕೆ ಹೈಕಮಾಂಡ್ ನಾಯಕರ ಮೂಲಕ ಡಿಕೆ ಶಿವಕುಮಾರ್ ಬ್ರೇಕ್ ಹಾಕಿಸಿದ್ರು. ಘಟನೆ 2, ದಲಿತ ಸಚಿವರ ಸರಣಿ ಸಭೆಗೆ ಕಡಿವಾಣ. ಸಚಿವ ಮಹದೇವಪ್ಪ, ಸತೀಶ್ ಜಾರಕಿಹೊಳಿ, ಪರಮೇಶ್ವರ್, ಎಂಬಿ ಪಾಟೀಲ್ ಸರಣಿ ಸಭೆಗಳನ್ನ ಮಾಡಿದ್ರು. ಒಂದು ವೇಳೆ ಸಿದ್ದರಾಮಯ್ಯ ಬದಲಾದ್ರೆ ನಾವೆಲ್ಲ ಒಗ್ಗೂಡಬೇಕು ಅಂತ ತೀರ್ಮಾನ ಮಾಡಿದ್ರು. ಈ ಸರಣಿ ಸಭೆಗಳಿಗೂ ಹೈಕಮಾಂಡ್ ಮೂಲಕ ಡಿಕೆ ಶಿವಕುಮಾರ್ ಕಡಿವಾಣ ಹಾಕಿಸಿದ್ದಾರೆ. ಘಟನೆ 3, ಸ್ವಾಭಿಮಾನಿ ಸಮಾವೇಶದ ಹೆಸರು ಬದಲು. ಹಾಸನದಲ್ಲಿ ನಡೆಯಬೇಕಿದ್ದ ಸಿದ್ದರಾಮಯ್ಯ ಸ್ವಾಭಿಮಾನಿ ಸಮಾವೇಶದ ಹೆಸರು ಬದಲಾಗಿದ್ದು ಡಿಕೆಶಿ ರಣತಂತ್ರವೇ. ಸ್ವಾಭಿಮಾನಿ ಸಮಾವೇಶ ಬೇಡ, ಇದು ಪಕ್ಷದ ಕಾರ್ಯಕ್ರಮ ಆಗಬೇಕು ಅಂತ ಹೈಕಮಾಂಡ್ ಮೂಲಕ ಹೇಳಿಸಿದ್ದೆ ಶಿವಕುಮಾರ್. ಘಟನೆ 4, ಪರಮೇಶ್ವರ್ ಔತಣಕೂಟ ಮುಂದೂಡಿಕೆ. ಕೇವಲ ದಲಿತ ಸಚಿವರ ಸರಣಿ ಸಭೆ ಮಾತ್ರವಲ್ಲ, ಪರಮೇಶ್ವರ್ ಕರೆದಿದ್ದ ದಲಿತ ಶಾಸಕರ ಸಚಿವರ ಔತಣಕೂಟಕ್ಕೂ ಡಿಕೆ ಶಿವಕುಮಾರ್ ಕೊಕ್ಕೆ ಹಾಕಿಸಿದ್ದಾರೆ. ಹೈಕಮಾಂಡ್ ಮಧ್ಯೆ ಪ್ರವೇಶ ಮಾಡದಿದ್ರೆ ನಿನ್ನೆ ರಾತ್ರಿಯೇ ಈ ಔತಣಕೂಟ ನಡೀಬೇಕಿತ್ತು. ಆದ್ರೆ ಡಿಕೆ ಶಿವಕುಮಾರ್ ಮಾಸ್ಟರ್ ಪ್ಲಾನ್ನಿಂದಾಗಿ ಈ ಡಿನ್ನರ್ ಮೀಟಿಂಗ್ ಮುಂದೂಡಿಕೆಯಾಗಿದೆ. ಒಟ್ಟಾರೆ ಕಾಂಗ್ರೆಸ್ನಲ್ಲಿ ಸಿಎಂ ಡಿಸಿಎಂ ಬಣಗಳ ನಡುವೆ ಶೀತಲ ಸಮರ ತಾರಕಕ್ಕೇರಿದ್ದು ವಿಪಕ್ಷಗಳ ಬಾಯಿಗೆ ಆಹಾರವಾಗಿರೋದಂತೂ ಸುಳ್ಳಲ್ಲ. ಬಸವರಾಜ್, ಪೊಲಿಟಿಕಲ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ರಾಜ್ಯ ಕಾಂಗ್ರೆಸ್ನಲ್ಲಿ ಪವರ್ ಪಾಲಿಟಿಕ್ಸ್ ಜೋರಾಗ್ಬಿಟ್ಟಿದೆ. ಸಿಎಂ ಡಿಸಿಎಂ ನಡುವಿನ ಕೋಲ್ಡ್ ವಾರ್ ತಾರಕಕ್ಕೇರಿದೆ. ಸಿದ್ದರಾಮಯ್ಯ ಚಕ್ರವ್ಯೂಹ ರಚನೆ ಮಾಡಿದ್ರೆ ಡಿಕೆ ಶಿವಕುಮಾರ್ ಚದುರಂಗದಾಟ ಶುರು ಮಾಡಿಬಿಟ್ಟಿದ್ದಾರೆ. ಈ ಕುರಿತ ಒಂದು ರಿಪೋರ್ಟ್ ನಿಮ್ಮ ಮುಂದೆ. ರಾಜ್ಯ ಕಾಂಗ್ರೆಸ್ನೊಳಗೆ ಕುರ್ಚಿ ಕದನ. ಸಿಎಂ ಚಕ್ರವ್ಯೂಹ, ಡಿಕೆಶಿ ಚದುರಂಗದಾಟ. ರಾಜ್ಯ ಕಾಂಗ್ರೆಸ್ನಲ್ಲಿ ನಡೆಯುತ್ತಿರುವ ಬಣ ರಾಜಕೀಯ ಮತ್ತೊಂದು ಮಜಲಿಗೆ ತಿರುಗಿದೆ. ಸಿದ್ದರಾಮಯ್ಯ ಮತ್ತು ಡಿಕೆಶಿ ಬಣಗಳ ನಡುವೆ ತಂತ್ರಕ್ಕೆ ಪ್ರತಿತಂತ್ರ, ಏಟಿಗೆ ಎದುರೇಟು ಪಾಲಿಟಿಕ್ಸ್ ನಡೀತಾ ಇದೆ. ಹೌದು, ಸಿದ್ದರಾಮಯ್ಯಗೆ ರಾಜ್ಯ ಕಾಂಗ್ರೆಸ್ನೊಳಗಡೆ ಬಿಗಿ ಹಿಡಿತವಿದೆ. ಬಹುತೇಕ ಶಾಸಕ ಸಚಿವರು ಸಿಎಂ ಹಾಕಿದ ಗೆರೆಯನ್ನ ದಾಟಲ್ಲ. ಅದೇ ರೀತಿ ಡಿಸಿಎಂ ಡಿಕೆ ಶಿವಕುಮಾರ್ಗೆ ಹೈಕಮಾಂಡ್ನಲ್ಲಿ ಮೇಲುಗೈ ಇದೆ. ಡಿಕೆಶಿಗೆ ಚುನಾವಣಾ ಚತುರ ಅಂತಾನೆ ಸ್ಟಾರ್ ಗಿರಿ ನೀಡಲಾಗಿದೆ. ಇದೇ ಕಾರಣಕ್ಕೆ ಸಿಎಂ ತಮ್ಮ ವರ್ಚಸ್ಸು ಹೆಚ್ಚು ಮಾಡಿಕೊಳ್ಳುವುದಕ್ಕೆ ಮುಂದಾದಾಗೆಲ್ಲ ಡಿಕೆ ಶಿವಕುಮಾರ್ ಹೈಕಮಾಂಡ್ ಮೂಲಕ ಬ್ರೇಕ್ ಹಾಕಿಸುತ್ತಿದ್ದಾರೆ. ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಾಗಿನಿಂದಲೂ ಎರಡು ಟೀಮ್ಗಳ ನಡುವೆ ಜಟಾಪಟಿ ನಡೆಯುತ್ತಲೇ ಇದೆ. ಯಾವ ಘಟನೆಗಳು ನಡೆದಿದೆ ಅಂತ ನೋಡೋದಾದ್ರೆ, ಘಟನೆ 1, ಸಾಹುಕಾರ್ ಟ್ರಿಪ್ಗೆ ಬ್ರೇಕ್. ದಸರಾ ಉದ್ಘಾಟನೆಯ ವೇಳೆ ಸಚಿವ ಸತೀಶ್ ತಮ್ಮ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿದ್ರು. ಒಂದಷ್ಟು ಶಾಸಕರನ್ನ ಒಟ್ಟುಗೂಡಿಸಿ ಮೈಸೂರು ಟ್ರಿಪ್ಗೆ ಪ್ಲಾನ್ ಮಾಡಿದ್ರು. ಈ ಮೂಲಕ ಶಾಸಕರ ಬೆಂಬಲ ನನಗಿದೆ ಎಂಬ ಸಂದೇಶ ರವಾನೆ ಮಾಡೋದಕ್ಕೆ ತಯಾರಿಯಲ್ಲಿದ್ರು. ಆದ್ರೆ ಇದಕ್ಕೆ ಹೈಕಮಾಂಡ್ ನಾಯಕರ ಮೂಲಕ ಡಿಕೆ ಶಿವಕುಮಾರ್ ಬ್ರೇಕ್ ಹಾಕಿಸಿದ್ರು.
ಘಟನೆ 2 ದಲಿತ ಸಚಿವರ ಸರಣಿ ಸಭೆಗೆ ಕಡಿವಾಣ. ಸಚಿವ ಮಹದೇವಪ್ಪ, ಸತೀಶ್ ಜಾರಕಿಹೊಳಿ, ಪರಮೇಶ್ವರ್, ಎಂಬಿ ಪಾಟೀಲ್ ಸರಣಿ ಸಭೆಗಳನ್ನ ಮಾಡಿದ್ರು. ಒಂದು ವೇಳೆ ಸಿದ್ದರಾಮಯ್ಯ ಬದಲಾದ್ರೆ ನಾವೆಲ್ಲ ಒಗ್ಗೂಡಬೇಕು ಅಂತ ತೀರ್ಮಾನ ಮಾಡಿದ್ರು. ಈ ಸರಣಿ ಸಭೆಗಳಿಗೂ ಹೈಕಮಾಂಡ್ ಮೂಲಕ ಡಿಕೆ ಶಿವಕುಮಾರ್ ಕಡಿವಾಣ ಹಾಕಿಸಿದ್ದಾರೆ. ಘಟನೆ 3 ಸ್ವಾಭಿಮಾನಿ ಸಮಾವೇಶದ ಹೆಸರು ಬದಲು. ಹಾಸನದಲ್ಲಿ ನಡೆಯಬೇಕಿದ್ದ ಸಿದ್ದರಾಮಯ್ಯ ಸ್ವಾಭಿಮಾನಿ ಸಮಾವೇಶದ ಹೆಸರು ಬದಲಾಗಿದ್ದು ಡಿಕೆಶಿ ರಣತಂತ್ರವೇ. ಸ್ವಾಭಿಮಾನಿ ಸಮಾವೇಶ ಬೇಡ, ಇದು ಪಕ್ಷದ ಕಾರ್ಯಕ್ರಮ ಆಗಬೇಕು ಅಂತ ಹೈಕಮಾಂಡ್ ಮೂಲಕ ಹೇಳಿಸಿದ್ದೆ ಶಿವಕುಮಾರ್. ಘಟನೆ 4 ಪರಮೇಶ್ವರ್ ಔತಣಕೂಟ ಮುಂದೂಡಿಕೆ. ಕೇವಲ ದಲಿತ ಸಚಿವರ ಸರಣಿ ಸಭೆ ಮಾತ್ರವಲ್ಲ, ಪರಮೇಶ್ವರ್ ಕರೆದಿದ್ದ ದಲಿತ ಶಾಸಕರ ಸಚಿವರ ಔತಣಕೂಟಕ್ಕೂ ಡಿಕೆ ಶಿವಕುಮಾರ್ ಕೊಕ್ಕೆ ಹಾಕಿಸಿದ್ದಾರೆ. ಹೈಕಮಾಂಡ್ ಮಧ್ಯೆ ಪ್ರವೇಶ ಮಾಡದಿದ್ರೆ ನಿನ್ನೆ ರಾತ್ರಿಯೇ ಈ ಔತಣಕೂಟ ನಡೀಬೇಕಿತ್ತು. ಆದ್ರೆ ಡಿಕೆ ಶಿವಕುಮಾರ್ ಮಾಸ್ಟರ್ ಪ್ಲಾನ್ನಿಂದಾಗಿ ಈ ಡಿನ್ನರ್ ಮೀಟಿಂಗ್ ಮುಂದೂಡಿಕೆಯಾಗಿದೆ. ಒಟ್ಟಾರೆ ಕಾಂಗ್ರೆಸ್ನಲ್ಲಿ ಸಿಎಂ ಡಿಸಿಎಂ ಬಣಗಳ ನಡುವೆ ಶೀತಲ ಸಮರ ತಾರಕಕ್ಕೇರಿದ್ದು ವಿಪಕ್ಷಗಳ ಬಾಯಿಗೆ ಆಹಾರವಾಗಿರೋದಂತೂ ಸುಳ್ಳಲ್ಲ. ಬಸವರಾಜ್, ಪೊಲಿಟಿಕಲ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ರಾಜ್ಯ ಕಾಂಗ್ರೆಸ್ನಲ್ಲಿ ಪವರ್ ಪಾಲಿಟಿಕ್ಸ್ ಜೋರಾಗ್ಬಿಟ್ಟಿದೆ. ಸಿಎಂ ಡಿಸಿಎಂ ನಡುವಿನ ಕೋಲ್ಡ್ ವಾರ್ ತಾರಕಕ್ಕೇರಿದೆ. ಸಿದ್ದರಾಮಯ್ಯ ಚಕ್ರವ್ಯೂಹ ರಚನೆ ಮಾಡಿದ್ರೆ ಡಿಕೆ ಶಿವಕುಮಾರ್ ಚದುರಂಗದಾಟ ಶುರು ಮಾಡಿಬಿಟ್ಟಿದ್ದಾರೆ. ಈ ಕುರಿತ ಒಂದು ರಿಪೋರ್ಟ್ ನಿಮ್ಮ ಮುಂದೆ. ರಾಜ್ಯ ಕಾಂಗ್ರೆಸ್ನೊಳಗೆ ಕುರ್ಚಿ ಕದನ. ಸಿಎಂ ಚಕ್ರವ್ಯೂಹ, ಡಿಕೆಶಿ ಚದುರಂಗದಾಟ. ರಾಜ್ಯ ಕಾಂಗ್ರೆಸ್ನಲ್ಲಿ ನಡೆಯುತ್ತಿರುವ ಬಣ ರಾಜಕೀಯ ಮತ್ತೊಂದು ಮಜಲಿಗೆ ತಿರುಗಿದೆ. ಸಿದ್ದರಾಮಯ್ಯ ಮತ್ತು ಡಿಕೆಶಿ ಬಣಗಳ ನಡುವೆ ತಂತ್ರಕ್ಕೆ ಪ್ರತಿತಂತ್ರ, ಏಟಿಗೆ ಎದುರೇಟು ಪಾಲಿಟಿಕ್ಸ್ ನಡೀತಾ ಇದೆ. ಹೌದು, ಸಿದ್ದರಾಮಯ್ಯಗೆ ರಾಜ್ಯ ಕಾಂಗ್ರೆಸ್ನೊಳಗಡೆ ಬಿಗಿ ಹಿಡಿತವಿದೆ. ಬಹುತೇಕ ಶಾಸಕ ಸಚಿವರು ಸಿಎಂ ಹಾಕಿದ ಗೆರೆಯನ್ನ ದಾಟಲ್ಲ. ಅದೇ ರೀತಿ ಡಿಸಿಎಂ ಡಿಕೆ ಶಿವಕುಮಾರ್ಗೆ ಹೈಕಮಾಂಡ್ನಲ್ಲಿ ಮೇಲುಗೈ ಇದೆ. ಡಿಕೆಶಿಗೆ ಚುನಾವಣಾ ಚತುರ ಅಂತಾನೆ ಸ್ಟಾರ್ ಗಿರಿ ನೀಡಲಾಗಿದೆ. ಇದೇ ಕಾರಣಕ್ಕೆ ಸಿಎಂ ತಮ್ಮ ವರ್ಚಸ್ಸು ಹೆಚ್ಚು ಮಾಡಿಕೊಳ್ಳುವುದಕ್ಕೆ ಮುಂದಾದಾಗೆಲ್ಲ ಡಿಕೆ ಶಿವಕುಮಾರ್ ಹೈಕಮಾಂಡ್ ಮೂಲಕ ಬ್ರೇಕ್ ಹಾಕಿಸುತ್ತಿದ್ದಾರೆ. ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಾಗಿನಿಂದಲೂ 2 ಟೀಮ್ಗಳ ನಡುವೆ ಜಟಾಪಟಿ ನಡೆಯುತ್ತಲೇ ಇದೆ. ಯಾವ ಘಟನೆಗಳು ನಡೆದಿದೆ ಅಂತ ನೋಡೋದಾದ್ರೆ, ಘಟನೆ 1 ಸಾಹುಕಾರ್ ಟ್ರಿಪ್ಗೆ ಬ್ರೇಕ್. ದಸರಾ ಉದ್ಘಾಟನೆಯ ವೇಳೆ ಸಚಿವ ಸತೀಶ್ ತಮ್ಮ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿದ್ರು. ಒಂದಷ್ಟು ಶಾಸಕರನ್ನ ಒಟ್ಟುಗೂಡಿಸಿ ಮೈಸೂರು ಟ್ರಿಪ್ಗೆ ಪ್ಲಾನ್ ಮಾಡಿದ್ರು. ಈ ಮೂಲಕ ಶಾಸಕರ ಬೆಂಬಲ ನನಗಿದೆ ಎಂಬ ಸಂದೇಶ ರವಾನೆ ಮಾಡೋದಕ್ಕೆ ತಯಾರಿಯಲ್ಲಿದ್ರು. ಆದ್ರೆ ಇದಕ್ಕೆ ಹೈಕಮಾಂಡ್ ನಾಯಕರ ಮೂಲಕ ಡಿಕೆ ಶಿವಕುಮಾರ್ ಬ್ರೇಕ್ ಹಾಕಿಸಿದ್ರು. ಘಟನೆ 2 ದಲಿತ ಸಚಿವರ ಸರಣಿ ಸಭೆಗೆ ಕಡಿವಾಣ. ಸಚಿವ ಮಹದೇವಪ್ಪ, ಸತೀಶ್ ಜಾರಕಿಹೊಳಿ, ಪರಮೇಶ್ವರ್, ಎಂಬಿ ಪಾಟೀಲ್ ಸರಣಿ ಸಭೆಗಳನ್ನ ಮಾಡಿದ್ರು. ಒಂದು ವೇಳೆ ಸಿದ್ದರಾಮಯ್ಯ ಬದಲಾದ್ರೆ ನಾವೆಲ್ಲ ಒಗ್ಗೂಡಬೇಕು ಅಂತ ತೀರ್ಮಾನ ಮಾಡಿದ್ರು. ಈ ಸರಣಿ ಸಭೆಗಳಿಗೂ ಹೈಕಮಾಂಡ್ ಮೂಲಕ ಡಿಕೆ ಶಿವಕುಮಾರ್ ಕಡಿವಾಣ ಹಾಕಿಸಿದ್ದಾರೆ. ಘಟನೆ 3 ಸ್ವಾಭಿಮಾನಿ ಸಮಾವೇಶದ ಹೆಸರು ಬದಲು. ಹಾಸನದಲ್ಲಿ ನಡೆಯಬೇಕಿದ್ದ ಸಿದ್ದರಾಮಯ್ಯ ಸ್ವಾಭಿಮಾನಿ ಸಮಾವೇಶದ ಹೆಸರು ಬದಲಾಗಿದ್ದು ಡಿಕೆಶಿ ರಣತಂತ್ರವೇ. ಸ್ವಾಭಿಮಾನಿ ಸಮಾವೇಶ ಬೇಡ, ಇದು ಪಕ್ಷದ ಕಾರ್ಯಕ್ರಮ ಆಗಬೇಕು ಅಂತ ಹೈಕಮಾಂಡ್ ಮೂಲಕ ಹೇಳಿಸಿದ್ದೆ ಶಿವಕುಮಾರ್. ಘಟನೆ 4 ಪರಮೇಶ್ವರ್ ಔತಣಕೂಟ ಮುಂದೂಡಿಕೆ. ಕೇವಲ ದಲಿತ ಸಚಿವರ ಸರಣಿ ಸಭೆ ಮಾತ್ರವಲ್ಲ, ಪರಮೇಶ್ವರ್ ಕರೆದಿದ್ದ ದಲಿತ ಶಾಸಕರ ಸಚಿವರ ಔತಣಕೂಟಕ್ಕೂ ಡಿಕೆ ಶಿವಕುಮಾರ್ ಕೊಕ್ಕೆ ಹಾಕಿಸಿದ್ದಾರೆ. ಹೈಕಮಾಂಡ್ ಮಧ್ಯೆ ಪ್ರವೇಶ ಮಾಡದಿದ್ರೆ ನಿನ್ನೆ ರಾತ್ರಿಯೇ ಈ ಔತಣಕೂಟ ನಡೀಬೇಕಿತ್ತು. ಆದ್ರೆ ಡಿಕೆ ಶಿವಕುಮಾರ್ ಮಾಸ್ಟರ್ ಪ್ಲಾನ್ನಿಂದಾಗಿ ಈ ಡಿನ್ನರ್ ಮೀಟಿಂಗ್ ಮುಂದೂಡಿಕೆಯಾಗಿದೆ. ಒಟ್ಟಾರೆ ಕಾಂಗ್ರೆಸ್ನಲ್ಲಿ ಸಿಎಂ ಡಿಸಿಎಂ ಬಣಗಳ ನಡುವೆ ಶೀತಲ ಸಮರ ತಾರಕಕ್ಕೇರಿದ್ದು ವಿಪಕ್ಷಗಳ ಬಾಯಿಗೆ ಆಹಾರವಾಗಿರೋದಂತೂ ಸುಳ್ಳಲ್ಲ. ಬಸವರಾಜ್, ಪೊಲಿಟಿಕಲ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ.